ಇನ್ನ ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸೌಜನ್ಯ ಕೇಸ್ನಲ್ಲಿ ಮೆಗಾ ಬೆಳವಣಿಗೆ ನಡೆದಿದೆಯಾ? ಉದಯ್ ಜೈನ್ ರಾಷ್ಟ್ರಪತಿಗಳ ಮೊರೆ ಹೋಗಿದ್ ಯಾಕೆ? ಉದಯ್ ಜೈನ್ ಒಂದು ನಿರ್ಧಾರವನ್ನ ಮಾಡಿ ರಾಷ್ಟ್ರಪತಿಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಅದು ದಯಾಮರಣದ ಅರ್ಜಿ, ದಯಾಮರಣದ ಮನವಿಯನ್ನ ಸಲ್ಲಿಸಿರುವಂತದ್ದು ಉದಯ್ ಜೈನ್. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್. ನೋಡಿ, ಉದಯ್ ಜೈನ್ ದಯಾಮರಣಕ್ಕೆ ಮನವಿಯನ್ನ ಸಲ್ಲಿಸಿರುವಂತದ್ದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿರುವಂತದ್ದು ಉದಯ್ ಜೈನ್. ಸೌಜನ್ಯ ಅತ್ಯಾಚಾರ ಕೇಸ್ನ ಆರೋಪಿಯಾಗಿದ್ದ ಉದಯ್ ಜೈನ್ ದಯಾಮರಣಕ್ಕಾಗಿ ಪತ್ರವನ್ನ ಬರೆದಿರೋದು. ಸೌಜನ್ಯ ಕೇಸ್ನಲ್ಲಿ ಬಲವಂತವಾಗಿ ನನ್ನ ಹೆಸರು ಸೇರ್ಪಡೆಯಾಗಿದೆ. 13 ವರ್ಷಗಳಿಂದ ಸಮಾಜದಲ್ಲಿ ನಿರಂತರ ಅವಮಾನ ಆಗ್ತಾ ಇದೆ. ನಾನು ನಿರ್ದೋಷಿ ಅಂತ ಸಾಬೀತಿಗೆ ಬ್ರೇನ್ ಮ್ಯಾಪಿಂಗ್ ಕೂಡ ಆಯಿತು. ಸಿಬಿಐ, ಸಿಐಡಿ ಕೂಡ ನನ್ನನ್ನ ದೋಷ ಮುಕ್ತಗೊಳಿಸಿದೆ. ನ್ಯಾಯ ಇಲ್ಲ, ದಯಾಮರಣ, ಎರಡರಲ್ಲಿ ಒಂದು ನನಗೆ ಕೊಡಬೇಕು ಅಂತ ಉದಯ್ ಜೈನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಉದಯ್ ಜೈನ್ ಮಾತಾಡಿರುವಂತದ್ದು, ಬನ್ನಿ ಕೇಳೋಣ. ಸೌಜನ್ಯನ ತಾಯಿ, ನಮ್ಮ ಈ ಭಾರತ ದೇಶದ ಕಾನೂನು ಆ ತರ ಇದೆ. ಹೌದು, ಇವರು ತಾಯಿಯೇ ಇದಕ್ಕೆ ಅಡ್ಡಿ ಆಗ್ಬೇಕಂತ, ಈ ಸೌಜನ್ಯ ಕೇಸ್ ಮತ್ತೊಂದಿಗೆ ಮಾಡ್ಬೇಕಂತ ಅವರೇ ಸೌಜನ್ಯ ತಾಯಿ ಒಟ್ಟಿಗೆ ನಮ್ಮ ಈ ಈಗಿನ ಇದುಂಟಲ್ಲ ಯಾವುದು ಎಲ್ಲ ಬುರುಡೆ ಗ್ಯಾಂಗ್ ಅವರೆಲ್ಲ ಸೇರ್ಬಿಟ್ಟು ಆ ಸೌಜನ್ಯ ತಾಯಿಗೂ ತಂದೆಗೂ ಮಾವನಿಗೂ ಸೌಜನ್ಯನಿಗೂ ನ್ಯಾಯ ಅವರಿಗೆ ಸಿಗದ ಹಾಗೆ ಮಾಡಿದ್ದಾರೆ. ಅವರೇ ಸೇರಿ ಎಲ್ಲ, ಯಾಕಂದ್ರೆ ಆರೋಪಿಯನ್ನು ಅವರೇ ರಕ್ಷಣೆ ಮಾಡಿ ಜಾಮೀನು ಕೊಟ್ಟು ಹೊರಗಡೆ ಬರುವ ಹಾಗೆ ಮಾಡಿದ್ದಾರೆ ಅವರು. ಈಗ ನೋಡಿ, ಈಗ ಇದು ಹೀಗೇನೆ, ಈಗ ಸಮಸ್ಯೆ ಇದು ಮುಗಿಯುವುದು ಇಲ್ಲ. ನಮ್ಮನ್ನು ನೋಡು 13 ವರ್ಷದಿಂದ ನಮ್ಮನ್ನು ನೋಡೋದು ಇಷ್ಟೇ ಬೇರೆ. ನಮ್ಮ ಹೆಸರು 1 ವರ್ಷದ ನಂತರ ಇವರೆಲ್ಲ ಕೂತ್ಕೊಂಡು ಎಲ್ಲ ಮೀಟಿಂಗ್ ಮಾಡಿ ಹೇಗೆ ಅಂತ ಎಲ್ಲ ನಮ್ಮ ಹೆಸರು ಹಾಕಿದ್ದು. ನಾವು ಅವರನ್ನು ಸೌಜನ್ಯ ಅಂತ ಹುಡುಗಿಯ ನೋಡ್ಲೇ ಇಲ್ಲ ನಾವು. ಹಾಗೆ ಆದ ಕಾರಣ ಈಗ ಅದೆಲ್ಲ ತನಿಖೆ ಆಯ್ತು. ಆ ತನಿಖೆ 2-3 ಹಂತದಲ್ಲಾಯ್ತು. ಸಿಐಡಿ ಆಯ್ತು, ಸಿಬಿಐ ತನಿಖೆಗಳಾಯ್ತು, ಅದೆಲ್ಲವನ್ನು ಕೂಡ ಎದುರಿಸಿದ್ರಿ. ಈಗ ನೀವು ಇಷ್ಟು ಶಾಂತವಾಗಿದ್ದಂಥವ್ರು ಎಲ್ಲವನ್ನು ಕೂಡ ಅನುಸರಿಸಿಕೊಂಡು ಅಥವಾ ತನಿಖೆಯನ್ನ ಕಾನೂನಾತ್ಮಕವಾಗಿ ಎದುರಿಸಿದಂಥವ್ರು ಈಗ ದಯಾಮರಣ ಕೋರ್ತಾ ಇರೋದು ಯಾಕೆ? ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನ್ನೋ ಕಾರಣಕ್ಕ ಅಥವಾ ಯಾವ ಕಾರಣಕ್ಕೆ ಅಂತ? ಅಲ್ಲ, ಈಗ ನೋಡಿ, ಈಗ ನಮಗೇನಂದ್ರೆ ನಮಗೆ ಒಂದನ್ನ ಸೌಜನ್ಯನಿಗೆ ನ್ಯಾಯ ಬೇಕು. ಅದು ಹೇಗೆ ಅಂದ್ರೆ, ಈಗ ಇವರು ಸಿಐಡಿ ಸಿಬಿಐ ಅವರು ತನಿಖೆ ಲೋಕಲ್ ಪೊಲೀಸ್ ಅವರು ತನಿಖೆ ಮಾಡಿ ಆರೋಪಿ ಸಂತೋಷವಂತ ಆರೋಪಿ ಅಂತ ಅವರು ಕೋರ್ಟ್ಗೆ ಇದು ಮಾಡಿದ್ದಾರೆ. ಮತ್ತೆ ಈಗ ಸಿಬಿಐ ಕೋರ್ಟ್ನವರು ಎಲ್ಲ ನಮ್ದೆಲ್ಲ ತನಿಖೆ ಎಲ್ಲ ಮಾಡಿದ ನಂತರವೂ ನಮ್ಮ ಮೇಲೆ ಇದಿಲ್ಲ, ಈ ಸೌಜನ್ಯಕ್ಕೆ ನಮ್ಮ ಮೇಲೆ ಎಫ್ಐಆರ್ ಇಲ್ಲ, ನಮ್ಮನ್ನು ಅವರು ಬಿಟ್ಬಿಟ್ಟಿದ್ದಾರೆ. ಆದ ನಂತರ ಅದೇ ಇನ್ನೊಂದು ಜಡ್ಜ್ ಅನ್ನು ಇವರು ಬರೋರೆಕ್ಕ ಇದು ಸೌಜನ್ಯನ ಮಾವನೇ ಹೇಳಿದ ಮಾತು, ಗೌಡ ಅವರು ಹೇಳಿದ ಮಾತು ಒಂದು ಟಿವಿಯಲ್ಲಿ ನಮ್ಗೆ ನೋಡಿ, ಕಂಪ್ಲೇಂಟ್ ಕೊಟ್ಟವರೇ 1.5 ಕೋಟಿ ರೂಪಾಯಿ ಅವ್ರು ಹೇಳಿದ್ದಾರೆ. 1.5 ಕೋಟಿ ನಮ್ಗೆ ಖರ್ಚು ಮಾಡ್ತಾರೆ ಅಂತ ಅದು ಸಹ ಹೇಳಿದ್ದಾರೆ. ನಮ್ಗೆ ಬಿಪಿ ಗವರ್ಮೆಂಟ್ ವಕೀಲಿಗೆಲ್ಲ ಕೊಡ್ಲಿಕ್ಕಿತ್ತು, ಅದೆಲ್ಲ ಹೇಳಿದ್ರು. ಮತ್ತೆ ಇವರು ಮಹೇಶ್ ತಿಮ್ಮಾರೆಡ್ಡಿ ಅವರೇ ಒಂದು ಟಿವಿ ಬಗ್ಗೆ ಹೇಳಿದ್ದಾರೆ, ನಮ್ಗೆ BS ರೇಖಾ ಅವರು ಜಡ್ಜ್ ಎಲ್ಲ ಇದು ಮಾಡಿ ಹೇಳಿದ್ದಾರೆ, ಸಹಾಯ ಮಾಡಿದ್ರು ಅಂತ. ಇವರೇ ಆರೋಪಿಯನ್ನು ಹೊರಗಡೆ ಬರುವ ಹಾಗೆ ಮಾಡಿದ್ದಾರೆ. ನೋಡಿ, ಈಗ ನಮ್ಮ ಬೇಡಿಕೆ ಏನಂದ್ರೆ, ನಮಗೆ ಒಂದ ಸೌಜನ್ಯಗೆ ನ್ಯಾಯ ಬೇಕು. ಅದು ಹೇಗೆ ನ್ಯಾಯ ಅಂದ್ರೆ, ಈಗ ಇದನ್ನ ತನಿಖೆ ಬೇಕಾದ್ರೆ ಕೋರ್ಟಲ್ಲಿ ಇದು ಮಾಡಬೇಕು, ರೀಟ್ರಯಲ್ ಮಾಡಬೇಕು. ಯಾಕಂದ್ರೆ ಇವರು ಎಲ್ಲ ತನಿಖೆ ಎಲ್ಲ ಮಾಡಿದ್ದಾರೆ. ತನಿಖೆಯನ್ನು ಆಗಬೇಕು ಅನ್ನೋದಾದ್ರೆ ನೀವು ಕೂಡ ಮತ್ತೆ ಮರು ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಅಲ್ಲ, ಹೌದು, ನಾವು ಅದಕ್ಕೂ ರೆಡಿ ಇದ್ದೇವೆ. ಈಗ ಈ ಕೋರ್ಟ್ ಅಲ್ಲಿ ಮುಂಚೆ ಏನಾಗಿದೆ, ಕೋರ್ಟ್ ಅಲ್ಲಿ ಎಲ್ಲ ಇವರಿಗೆ ಜಡ್ಜಿಗೆ ಮಾಹಿತಿ ಯಾವುದು ಮಾಹಿತಿಯನ್ನು ಕೊಡ್ಲಿಲ್ಲ ಇವರು. ಮತ್ತೆ ಇವರು ಸಂತೋಷ್ ರಾವ್ ಇದಕ್ಕೆ ಒಪ್ಪುದಿಲ್ಲ. ಮ್ಯಾಪಿಂಗ್ ಇವರೇ ಕೈಯಿಂದ ಬಸ್ಬಿಟ್ಟು ಹಾಗೆ ಮಾಡಿದ್ದಾರೆ ಒಪ್ಪದಾಗೆ. ಈಗ ನೋಡಿ, ಒಂದು ವೇಳೆ ಈಗ ಈ ಸೌಜನ್ಯ
ತಂದೆ ಹೇಗೆ ತೀರಿ ಹೋದ್ರು ಹಾಗೇನೆ ತಾಯಿನೂ ತೀರಿ ಹೋಗಿ ಅಥವಾ ಅವರಿಗೆ ಏನಾದ್ರು ಅವ್ರು ತಪ್ಪು ಮಾಡಿದಂತ ಅವರಿಗೆ ಏನಾದ್ರು ಮನಸ್ಸಲ್ಲಿ ಬಂದು ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಥವಾ ಈ ನಮ್ಮ ಗ್ಯಾಂಗ್ನವರು ಗೂಢ ಗ್ಯಾಂಗ್ನವರು ಅವರನ್ನು ಕೊಂದು ಬಿಟ್ರೆ ನಮ್ಮ ಸಮಸ್ಯೆ ಹಾಗೇನೆ ಇರ್ತದೆ. ನಾನು ಹತ್ರ ಸಹ ನನ್ನ ಅಪವಾದ ಆಗಿರುತ್ತೆ. ಹಾಗೇನೆ ಸೌಜನ್ಯನ ತಾಯಿ ನಮ್ಮ ಈ ಭಾರತ ದೇಶದ ಕಾನೂನು ಆ ತರ ಇದೆ. ಹೌದು, ಇವರು ತಾಯಿಯೇ ಇದಕ್ಕೆ ಅಡ್ಡಿ ಆಗ್ಬೇಕಂತ, ಈ ಸೌಜನ್ಯ ಕೇಸ್ ಮತ್ತೊಂದಿಗೆ ಮಾಡ್ಬೇಕಂತ ಅವರೇ ಸೌಜನ್ಯ ತಾಯಿ ಒಟ್ಟಿಗೆ ನಮ್ಮ ಈ ಈಗಿನ ಇದುಂಟಲ್ಲ ಯಾವುದು ಎಲ್ಲ ಗುಳ್ಳ ಗ್ಯಾಂಗ್ ಅವರೆಲ್ಲ ಸೇರ್ಬಿಟ್ಟು ಆ ಸೌಜನ್ಯ ತಾಯಿಗೂ ತಂದೆಗೂ ಮಾವನಿಗೂ ಸೌಜನ್ಯನಿಗೂ ನ್ಯಾಯ ಅವರಿಗೆ ಸಿಗದ ಹಾಗೆ ಮಾಡಿದ್ದಾರೆ ಅವರೇ ಸೇರಿ ಎಲ್ಲ. ಯಾಕಂದ್ರೆ ಆರೋಪಿಯನ್ನು ಅವರೇ ರಕ್ಷಣೆ ಮಾಡಿ ಜಾಮೀನು ಕೊಟ್ಟು ಹೊರಗಡೆ ಬರುವ ಹಾಗೆ ಮಾಡಿದ್ದಾರೆ ಅವರು. ಈಗ ನೋಡಿ, ಈಗ ಇದು ಹೀಗೇನೆ ಈಗ ಸಮಸ್ಯೆ ಇದು ಮುಗಿಯುವಂತ ಇಲ್ಲ. ನಮ್ಮನ್ನು ನೋಡುದು 13 ನಮ್ಮನ್ನು ನೋಡೋದು ಇಷ್ಟೇ ಬೇರೆ. ನಮ್ಮ ಹೆಸರು 1 ವರ್ಷದ ನಂತರ ಇವರೆಲ್ಲ ಕೂತ್ಕೊಂಡು ಎಲ್ಲ ಮೀಟಿಂಗ್ ಮಾಡಿ ಹೇಗೆ ಅಂತ ಎಲ್ಲ ನಮ್ಮ ಹೆಸರು ಹಾಕಿದ್ದು. ನಾವು ಅವರನ್ನು ಸೌಜನ್ಯ ಅಂತ ಹುಡುಗಿಯ ನೋಡ್ಲೇ ಇಲ್ಲ ನಾವು. ಹಾಗೆ ಆದ ಕಾರಣ ಈಗ ಅದೆಲ್ಲ ತನಿಖೆ ಆಯ್ತು. ಆ ತನಿಖೆ 2-3 ಹಂತದಲ್ಲಾಯ್ತು. ಸಿಐಡಿ ಆಯ್ತು, ಸಿಬಿಐ ತನಿಖೆಗಳಾಯ್ತು, ಅದೆಲ್ಲವನ್ನು ಕೂಡ ಎದುರಿಸಿದ್ರಿ. ಈಗ ನೀವು ಇಷ್ಟು ಶಾಂತವಾಗಿದ್ದಂಥವ್ರು ಎಲ್ಲವನ್ನು ಕೂಡ ಅನುಸರಿಸಿಕೊಂಡು ಅಥವಾ ತನಿಖೆಯನ್ನ ಕಾನೂನಾತ್ಮಕವಾಗಿ ಎದುರಿಸಿದಂಥವ್ರು ಈಗ ದಯಾಮರಣ ಕೋರ್ತಾ ಇರೋದು ಯಾಕೆ? ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನ್ನೋ ಕಾರಣಕ್ಕ ಅಥವಾ ಯಾವ ಕಾರಣಕ್ಕೆ ಅಂತ? ಅಲ್ಲ, ಈಗ ನೋಡಿ, ಈಗ ನಮಗೇನಂದ್ರೆ ನಮಗೆ ಒಂದನ್ನ ಸೌಜನ್ಯನಿಗೆ ನ್ಯಾಯ ಬೇಕು. ಅದು ಹೇಗೆ ಅಂದ್ರೆ ಈಗ ಇವರು ಸಿಐಡಿ ಸಿಬಿಐ ಅವರು ತನಿಖೆ ಲೋಕಲ್ ಪೊಲೀಸ್ ಅವರು ತನಿಖೆ ಮಾಡಿ ಆರೋಪಿ ಸಂತಸರಾವಂತ ಆರೋಪಿ. ಇನ್ನ ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸೌಜನ್ಯ ಕೇಸ್ನಲ್ಲಿ ಮೆಗಾ ಬೆಳವಣಿಗೆ ನಡೆದಿದೆಯಾ? ಉದಯ್ ಜೈನ್ ರಾಷ್ಟ್ರಪತಿಗಳ ಮೊರೆ ಹೋಗಿದ್ ಯಾಕೆ? ಉದಯ್ ಜೈನ್ ಒಂದು ನಿರ್ಧಾರವನ್ನ ಮಾಡಿ ರಾಷ್ಟ್ರಪತಿಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಅದು ದಯಾಮರಣದ ಅರ್ಜಿ, ದಯಾಮರಣದ ಮನವಿಯನ್ನ ಸಲ್ಲಿಸಿರುವಂತದ್ದು ಉದಯ್ ಜೈನ್. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್. ನೋಡಿ, ಉದಯ್ ಜೈನ್ ದಯಾಮರಣಕ್ಕೆ ಮನವಿಯನ್ನ ಸಲ್ಲಿಸಿರುವಂತದ್ದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿರುವಂತದ್ದು ಉದಯ್ ಜೈನ್. ಸೌಜನ್ಯ ಅತ್ಯಾಚಾರ ಕೇಸ್ನ ಆರೋಪಿಯಾಗಿದ್ದ ಉದಯ್ ಜೈನ್ ದಯಾಮರಣಕ್ಕಾಗಿ ಪತ್ರವನ್ನ ಬರೆದಿರೋದು. ಸೌಜನ್ಯ ಕೇಸ್ನಲ್ಲಿ ಬಲವಂತವಾಗಿ ನನ್ನ ಹೆಸರು ಸೇರ್ಪಡೆಯಾಗಿದೆ. 13 ವರ್ಷಗಳಿಂದ ಸಮಾಜದಲ್ಲಿ ನಿರಂತರ ಅವಮಾನ ಆಗ್ತಾ ಇದೆ. ನಾನು ನಿರ್ದೋಷಿ ಅಂತ ಸಾಬೀತಿಗೆ